ಚನ್ನಪಟ್ಟಣ ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಶುರುವಾಯಿತು ಜಟಾಪಟಿ. ಚನ್ನಪಟ್ಟಣದಲ್ಲಿ ಡಿಕೆ ರಾಜಕೀಯ ಅಂತ್ಯ ಎಂದ ಸಿಪಿ ಯೋಗೇಶ್ವರ್ ಮೇಲೆ ಮುಗಿಬಿದ್ದ ಕೈಪಡೆ. ರಾಜಕೀಯ ಅಧ್ಯಾಯ ಅಂತ್ಯ ನಮ್ಮದ ಅಥವಾ ಅವರದ್ದ ಎಂದು ತಿರುಗೇಟು. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪರ್ಧೆ ಬಗ್ಗೆ ಸುಳಿವು ನೀಡಿರುವುದು ರಾಜಕೀಯ ಸಂಚಲನ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಡಿಸಿಎಂ 1.5 ವರ್ಷದಿಂದ ಚನ್ನಪಟ್ಟಣಕ್ಕೆ ಹೋಗಿಲ್ಲ, ಈಗ ಚನ್ನಪಟ್ಟಣದ ಮೇಲೆ ಮಮತೆ ಬಂದಿದ್ಯಂತ ಲೇವಡಿ ಮಾಡಿದ್ರು. ಇದಕ್ಕೆ ಉತ್ತರಿಸಿರೋ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಅವರ ಟೀಕೆಯನ್ನ ತುಂಬಾ ಸಂತೋಷದಿಂದ ಸ್ವಾಗತ ಮಾಡ್ತೇನೆ ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ಹೊಸ ಅಧ್ಯಾಯ ಶುರುವಾಗುತ್ತೋ ಇಲ್ಲ ಅಲ್ಲೇ ಅಂತ್ಯವಾಗುತ್ತೆ ಎಂಬ ಸಿಪಿ ಯೋಗೇಶ್ವರ್ ಮಾತಿಗೆ ಸಚಿವ ಚಲುವರಾಯಸ್ವಾಮಿ ಪ್ರತ್ಯುತ್ತರ ನೀಡಿದ್ದಾರೆ. ಯಾರದ್ದು ಎಲ್ಲಿಂದ ಶುರುವಾಯಿತು, ಎಲ್ಲಿಗೆ ಮುಕ್ತಾಯ ಅಂತ ಅವರನ್ನೇ ಫೋನ್ ಮಾಡಿ ಕೇಳ್ತೇನೆ. ಹಿಂದೆ ಯೋಗೇಶ್ವರ್ ಸರ್ಕಾರ ರಚನೆ ಮಾಡಿದ್ರು, ಸರ್ಕಾರನೂ ತೆಗೆದ್ರು, ಸಿಎಂ ಕ್ಯಾಂಡಿಡೇಟ್ ಆದ್ರು, ಈ ಭಾಗದ ಒಕ್ಕಲಿಗ ನಾಯಕ ಆದ್ರು. ಯೋಗೇಶ್ವರ್ ಸ್ಪೀಡ್ ಯಾವ ರೀತಿ ಇದೆ ಅಂತ ನಾನು ನೋಡುತ್ತಿದ್ದೇನೆ ಅಂತ ಲೇವಡಿ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ರಾಜಕೀಯ ಅಂತ್ಯವಾಗುತ್ತೆ ಎಂದ ಯೋಗೇಶ್ವರ್ ಮಾತಿಗೆ ಎಚ್.ಸಿ. ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ರಾಜಕೀಯ ಅಧ್ಯಾಯ ಮುಗಿಯೋದು ನಮ್ಮದ ಅಥವಾ ಅವರದ್ದ ಎಂಬುದನ್ನ ಚುನಾವಣೆಯಲ್ಲಿ ನೋಡೋಣ. ಅವರು ಕೆಲಸ ಮಾಡಿ ಜನರ ಬಳಿ ವೋಟ್ ಕೇಳಲ್ಲ, ಹೀಗೆ ಇಲ್ಲಸಲ್ಲದ ಮಾತುಗಳನ್ನಾಡಿ ಅನುಕಂಪ ಗಿಟ್ಟಿಸಿಕೊಳ್ಳಲು ಹೋಗ್ತಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಭ್ಯರ್ಥಿ ಬಗ್ಗೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ತೀರ್ಮಾನ, ನಮ್ದು ಕುಟುಂಬದ ರಾಜಕಾರಣ ಅಲ್ಲ, ನಮ್ದು ಹೈಕಮಾಂಡ್ ರಾಜಕಾರಣ. ಹೈಕಮಾಂಡ್ ಯಾರು ತೀರ್ಮಾನ ಮಾಡೋದು ಅವ್ರು ನಿಲ್ಲಿಸ್ತೀವಿ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಮಾತ್ರವಲ್ಲ, ಇಡೀ ಆರ್ಥಿಕ ವ್ಯವಸ್ಥೆಯನ್ನೇ ಸಿಎಂ ಸಿದ್ದರಾಮಯ್ಯ ಹಾಳು ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದಾರೆ. ನಾವು ಗ್ಯಾರಂಟಿ ಯೋಜನೆಗಳ ವಿರೋಧಿಗಳಲ್ಲ, ಆದ್ರೆ ಗ್ಯಾರಂಟಿಗಾಗಿ ವಿಶೇಷ ಸಂಪನ್ಮೂಲ ಕ್ರೋಢೀಕರಿಸಿ ಕೊಡಿ, ಆವಾಗ ನಾವು ಸಿಎಂ ಸಿದ್ದರಾಮಯ್ಯಗೆ ಶಹಬಾಸ್ ಹೇಳ್ತೇವೆ. ಅಭಿವೃದ್ಧಿ ಶೂನ್ಯ ಮಾಡಿ ಜನರ ಮೇಲೆ ತೆರಿಗೆ ಹಾಕಿದ್ರೆ ಸರಿಯಲ್ಲ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಅದು ಹೆಂಗೆ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗುತ್ತೆ? ಜನರನ್ನ ಸಂಕಷ್ಟಕ್ಕೆ ನೂಕಿ ಅದ್ಯಾವ ಅಭಿವೃದ್ಧಿ ಮಾಡ್ತಾರೆ ಮುಖ್ಯಮಂತ್ರಿಗಳು? ದಯವಿಟ್ಟು ಹೇಳಬೇಕು. ನೀನು ಮುಚ್ಕೊಂಡು ಹೊನ್ನಾಳಿ ಕ್ಷೇತ್ರದ ಬಗ್ಗೆ ಗಮನ ಹರಿಸಿ, ಅದು ಬಿಟ್ಟು ಚನ್ನಗಿರಿ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಹುಷಾರಂತ ರೇಣುಕಾಚಾರ್ಯಗೆ ಚನ್ನಗಿರಿ ಬಿಜೆಪಿ ಮುಖಂಡ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ರೇಣುಕಾಚಾರ್ಯ ನಾಯಕ ಆಗಬಹುದು ಅನ್ಕೊಂಡಿದ್ದಾರೆ. ಆ ತಪ್ಪು ತಿಳುವಳಿಕೆಯಿಂದ ಅವರು ಹೊರಬರಲಿ. ಸಿಎಂ ರಾಜಕೀಯ ಕಾರ್ಯದರ್ಶಿ ಆದವರು ಯಾಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ್ರು ಅಂತ ಪ್ರಶ್ನಿಸಿದ್ದಾರೆ. ಅತಿವೃಷ್ಟಿ ಆದಾಗ ಮಣಕಾಲುದ್ದ ನೀರಲ್ಲಿ ಬೋಟ್ ಓಡಿಸಿ ಜನಗಳಿಗೆಲ್ಲ ಸಹಕಾರ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಸೋತ್ರು ಇವರು? ಇವ್ರ ಕ್ಷೇತ್ರ ನೋಡ್ಕೊಳಕ್ ಆಗದೆ ಇರುವಂತರು ಚನ್ನಗಿರಿಗೆ ಬಂದು ದಾವಣಗೆರೆಗೆ ಬಂದು ಇನ್ನೊಂದ್ ಕಡೆ ಮಾಡುವಂಥದ್ದು ಏನಿದೆ ಇವ್ರಿಗೆ? ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಖಾಸಗಿ ಸ್ಥಳದಲ್ಲಿ ಜಾಹೀರಾತು ಅಳವಡಿಕೆಗೆ ಅವಕಾಶ ನೀಡಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಿನ್ನೆ ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ನಡೆದ ಸಭೆಯಲ್ಲಿ ಎಲ್ಲರನ್ನ ಕರೆದು ಅಭಿಪ್ರಾಯ ಕೇಳಿದ್ದೇವೆ. 1 ವಾರದಲ್ಲಿ ಜಾಹೀರಾತು ನಿಯಮ ಅಂತಿಮಗೊಳಿಸುತ್ತೇವೆ. ಆಕ್ಷೇಪಣೆ ಸಲ್ಲಿಸಲು 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ರಸ್ತೆ ಸುಂದರವಾಗಿ ಕಾಣುವಂತೆ ಜಾಹೀರಾತು ನಿಯಮ ರೂಪಿಸುತ್ತೇವೆ ಅಂತ ಹೇಳಿದ್ದಾರೆ. ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾಸ್ ಕೆಲವು ಕಡೆ ಎಲ್ಲಿದೆ ಕಮರ್ಷಿಯಲ್ ಅಂತ, ಏಕೆಂದರೆ ಅಲ್ಲೆಲ್ಲ ಹೆಚ್ಚು ಟ್ಯಾಕ್ಸ್ ಎಲ್ಲ ಕಟ್ತಾ ಇರ್ತಾರೆ, ವಹಿವಾಟು ಜನಸಂಖ್ಯೆ ಎಲ್ಲ ಜಾಸ್ತಿ ಇರ್ತದೆ. ಅಂಥ ಕಡೆ ಮಾತ್ರ ಕಮರ್ಷಿಯಲ್ ಇರೋ ಕಡೆ ಅಲ್ಲೂ ಕೂಡ ಅವಕಾಶನ ಮಾಡ್ಕೊಡ್ತೀವಿ. 60 ಅಡಿ ರಸ್ತೆಗಳಲ್ಲಿ ಮಾತ್ರ ಜಾಹೀರಾತಿಗೆ ಅನುಮತಿ ನೀಡ್ತೇವೆ. ಈ ಹಿಂದೆ ಸರ್ಕಾರಕ್ಕೆ ಹಣ ಕಟ್ಟಬೇಕಿದ್ರೆ ಅವರು ಕಟ್ಟಲೇಬೇಕು, ಬಾಕಿ ಹಣ ಕಟ್ಟದಿದ್ರೆ ಟೆಂಡರ್ನಲ್ಲಿ ಅವಕಾಶ ನೀಡುವುದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಿಬಿಎಂಪಿ ನಮ್ಮ ಮೆಟ್ರೋ ಸಹಭಾಗಿತ್ವದಲ್ಲಿ ಜಾಹೀರಾತಿಗೆ ಪ್ರತ್ಯೇಕ ಪ್ಯಾಕೇಜ್ ನಿಗದಿ ಮಾಡಲಾಗುತ್ತೆ. ಬಿಬಿಎಂಪಿಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಡಿಕೆಶಿ ತಿಳಿಸಿದ್ದಾರೆ. ಆಮೇಲೆ ಕೆಲವು ಈಗಾಗಲೇ ಮಾಸ್ಟರ್ ಪ್ಲಾನ್ ಅಲ್ಲಿ ಕಮರ್ಷಿಯಲ್ ವಲಯ ಅಂತೇಳಿ ಕೆಲವು 60 ಅಡಿಕಿನ ಕೆಳಗಡೆ ಇರುವಂಥ ರೋಡನ್ನ ನಾವು ಗುರುತಿಸಿದ್ರೆ ಅಂತ ಕಡೆ ಕೂಡ ಅವಕಾಶಗಳನ್ನ ಮಾಡ್ತೀವಿ. ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ನ ಅವಶ್ಯಕತೆ ಇದೆ ಎಂದು ಬೆಂಗಳೂರಿನಲ್ಲಿ ಟಿವಿ9ಗೆ ನಿನ್ನೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ರು. ಕೆಂಪೇಗೌಡ ವಿಮಾನ ನಿಲ್ದಾಣ ಹಾಗೂ ನಮಗೂ ಒಪ್ಪಂದವಿದೆ. ಒಪ್ಪಂದ ಪ್ರಕಾರ 2033ರವರೆಗೆ
ಬೇರೆ ಏರ್ಪೋರ್ಟ್ಗೆ ಅವಕಾಶವಿಲ್ಲ. 2033ರ ವೇಳೆಗೆ 2ನೇ ವಿಮಾನ ನಿಲ್ದಾಣ ಮಾಡಬೇಕಾಗ್ತದೆ. ಎಲ್ಲಿ ಎಷ್ಟು ಎಕರೆ ಜಾಗದಲ್ಲಿ ನಿರ್ಮಾಣ ಅಂತ ನಿರ್ಧಾರ ಮಾಡಿಲ್ಲ ಅಂತ ತಿಳಿಸಿದ್ರು. ಪ್ರಯಾಣಿಕರ ಲೋಡ್ ಬಗ್ಗೆ ನಿನ್ನೆ ಪರಾಮರ್ಶೆ ಮಾಡಿದ್ದೇವೆ ಅಂತ ತಿಳಿಸಿದ್ರು. ಪ್ಯಾಸೆಂಜರ್ ಲೋಡ್ನು ಕೂಡ ನಾವು ನಿನ್ನೆ ರಿವ್ಯೂ ಮಾಡಿದ್ವಿ. 2032 ಸುಮಾರು ಇವತ್ತು ದಿವಸ ಅವಾಗ ಏನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲ, ಅದು ಪೀಕ್ ಆಗಿದ್ದು ಹೋಗ್ಬಿಡ್ತದೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಕೇಂದ್ರ ಸಚಿವರಾದ ನಂತರ ಮೊದಲ ಬಾರಿಗೆ ಬಿಎಲ್ ಸಂತೋಷ್ರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಮಾತುಕತೆ ನಡೆಸಿದ್ರು.